ಸ್ಥಳೀಯ ಶಾಸಕರಾಗಿರ್ತಕ್ಕಂಥ KM ಶಿವಲಿಂಗೇಗೌಡ ಅವರು ನನ್ನ ಮೇಲೆ ಮಾನವ ನಷ್ಟ ಮೊಕದ್ದಮೆಯನ್ನ ಹೂಡ್ತೀನಿ ಅಂತ ಹೇಳಿದ್ದಾರೆ. ನಾನು ಅದನ್ನ ಸ್ವಾಗತ ಮಾಡ್ತೀನಿ, ಆದ್ರೆ ನನ್ನ ಹೋರಾಟ ನಿಲ್ಲಿಸೋದಿಲ್ಲ ಅಂತ ಹೇಳಿ JDS ನ ಮುಖಂಡ NR ಸಂತೋಷ್ ಹೇಳ್ತಾರೆ. ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿರೋ ಅವರು, ನೀವು ಮೊಕದ್ದಮೆ ಹೂಡಿ ನಾನು ಸಹ ಕಾನೂನಾತ್ಮಕವಾಗಿ ಎದುರಿಸ್ತೀನಿ ಅಂತ ಸವಾಲನ್ನ ಹಾಕಿದ್ದಾರೆ. ನೀವು ಏನೇ ಬೆದರಿಕೆ ಹಾಕಿದ್ರು ನಾನು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ನಿಲ್ಲಿಸೋದಿಲ್ಲ, ಹೋರಾಟದಿಂದ ಹಿಂದೆ ಸರಿಯೋದೂ ಇಲ್ಲ. ನೀವು ನಿಮ್ಮ ಅಣತಿಯಂತೆ ಅಧಿಕಾರಿಗಳು ನಡೆಸಿರ್ತಕ್ಕಂಥ ಭ್ರಷ್ಟಾಚಾರ, ಮನೆ ಹಂಚಿಕೆಯಲ್ಲಿ ಬಡವರಿಗೆ ಮಾಡಿರ್ತಕ್ಕಂಥ ಅನ್ಯಾಯದ ಸಂಬಂಧ ನಾನು ಸಂಗ್ರಹಿಸಿರುವ ದಾಖಲೆ, ತಪ್ಪು ಮಾಡಿರುವ ಅಧಿಕಾರಿಗಳ ವಿರುದ್ಧ ಮೇಲಧಿಕಾರಿಗಳು ಸರ್ಕಾರಕ್ಕೆ ನೀಡಿರ್ತಕ್ಕಂಥ ವರದಿಯ ಪ್ರತಿಯನ್ನ ನ್ಯಾಯಾಲಯಕ್ಕೆ ದಾಖಲೆ ಸಮೇತ ಸಲ್ಲಿಕೆ ಮಾಡ್ತೀನಿ ಅಂತ ಹೇಳ್ತಾರೆ. ನಿಮ್ಮ ವಿರುದ್ಧ ನಾನು ಮಾಡಿರ್ತಕ್ಕಂಥ ಆರೋಪಕ್ಕೆ ನಾನು ಈಗಲೂ ಕೂಡ ಬದ್ಧನಾಗಿದ್ದೇನೆ. ಸೆಪ್ಟೆಂಬರ್ 8ರ ಬಳಿಕ ಅರಸೀಕೆರೆಯಿಂದ ಹಾಸನಕ್ಕೆ ಪಾದಯಾತ್ರೆ ಹಮ್ಮಿಕೊಳ್ಳೋದು ಶತಸಿದ್ಧ ಅಂತ ಹೇಳಿದ್ದಾರೆ. ಮಾನ್ಯ ಶಾಸಕ ಶಿವಲಿಂಗೇಗೌಡರು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ, ತಪ್ಪು ಮಾಡಿರೋನ್ನ ನೇಣಿಗೆ ಹಾಕ್ರಿ, ತಪ್ಪು ಮಾಡಿರೋನ್ನ ತಿಹಾರ್ ಜೈಲಿಗೆ ಹಾಕ್ರಿ ಅಂತ ಇದೇ ಮನುಷ್ಯ ಹೇಳ್ತಾನೆ. ಅಧಿಕಾರಿಗಳಿಗೆ ದಯಮಾಡಿ ಇದ್ರ ಬಗ್ಗೆ ಗಮನ ಇರಬೇಕು. ಆ ತಪ್ಪನ್ನ ಮಾಡಿ ಸಿಕ್ಕೊಳ್ಳಕ್ ಹೋಗ್ಬೇಡಿ. ನಿಮ್ಮಿಂದ ತಪ್ಪು ಮಾಡಿಸಿ ನಂತರ ಈತ ತಮ್ಮ ಪರವಾಗಿ ನಿಲ್ಲೋದಿಲ್ಲ. ಈಗಾಗಲೇ ನೋಡಿದಿರಿ, ನಗರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಯಾರ ಪತ್ರದಿಂದ, ಯಾರ ಶಿಫಾರಸಿನಿಂದ ನಮ್ಮ ಅರಸೀಕೆರೆ ನಗರಕ್ಕೆ ಬಂದ್ರಿ? ಅವ್ರನ್ನ ಇವತ್ತು ಕಾಲಿಡ್ಕೂಡ್ದು, ಯಾರೇ ಆಗಲಿ ಒಬ್ಬ ಅಧಿಕಾರಿ ಕಾಲಿಡ್ಕೂಡ್ದು ಅನ್ನೋ ಮಾತನ್ನ ನೀವೇ ಹೇಳ್ತೀರಿ. ಯಾರು ಹೊಣೆ ಇದಕ್ಕೆ? ನೀವು ಶಾಸಕರಾಗಿ ವಿಫಲರಾಗಿದ್ದೀರಾ. ನಿಮ್ಮ ಎಡಬಲ ನಿಂತಿದ್ರಲ್ಲ, ನಗರಸಭೆ ಅಧ್ಯಕ್ಷ, ಇವ್ರುಗಳು ವಿಫಲರಾಗಿದೆ. ಇವರ ವೈಫಲ್ಯದ ಕಾರಣಕ್ಕೆ ಅಧಿಕಾರಿಗಳ ಬಲಿ ಆಗ್ತಾ ಇದೆ ತಾಲೂಕಲ್ಲಿ. ಇದು ಡಿವೈಡರ್. ಇದನ್ನ ಸರಿಪಡಿಸಿ, ಇದಕ್ಕೆ ದುಡ್ಡು ಹೆಚ್ಚು ಕಡಿಮೆ 8 ಕೋಟಿ ರೂಪಾಯಿ, ಹೆಚ್ಚುವರಿ 5%, 38,43,500 ರೂಪಾಯಿ ಟೆಂಡರ್ ಆಗಿರುವಂಥದ್ದು. ಹೆಚ್ಚುವರಿ 5% ಎಬೋ. NH ದುಡ್ಡಲ್ಲ ಸ್ವಾಮಿ, ನ್ಯಾಷನಲ್ ಹೈವೇ ದುಡ್ಡು ಎಬೋ ಹಾಕೊಂಡು ತಗೊಂಡ್ರಿ. ಇಲ್ಲಿ ಇದನ್ನು ಸರಿಪಡಿಸದೆ ಬಿದ್ದಿರೋ ಕಲ್ಗೆ ಬಣ್ಣ ಹೊಡೆದಿರೋದು. ಇದ್ರ ಬಗ್ಗೆ ತನಿಖೆ ಆಗಬೇಕು, ಆಮೇಲೆ ಬಿಲ್ ಮಾಡಿಕೊಡ್ಬೇಕು. ಇದು NH ನ ಒಂದು ಕಾಮಗಾರಿ. NH ಇಂದ PWD ಹೆಡ್ಗೆ 8443 ಡೆಪಾಸಿಟ್ ಗ್ರಾಂಟ್ NHAI ಹೆಡ್ ಆಫ್ ಅಕೌಂಟ್. ಇದು PWD ತಗೊಳ್ತಾರೆ. ತಗೊಂಡು ಎಬೋ ಫರ್ದರ್ ಸೆಕ್ಯೂರಿಟಿ ಡೆಪಾಸಿಟ್ 5% ಎಬೋ ತಗೊಳ್ತಾರೆ. 38,43,500, 7,32,57,690 ರೂಪಾಯಿ ಟೆಂಡರ್. ಇದು ಗುತ್ತಿಗೆ ಮಾಡಿದ್ಯಾರು? GMB ಕನ್ಸ್ಟ್ರಕ್ಷನ್ಸ್ ಅನ್ನೋರಿಗೆ ಇದು ಟೆಂಡರ್ ಆಗುತ್ತೆ. ನಾನೇ ಆ ರೋಡಲ್ಲಿ ಓಡಾಡುವಾಗ ನೋಡಿದ್ದೀನಿ. ಸ್ವತಃ ಶಾಸಕ ಶಿವಲಿಂಗೇಗೌಡರು ಬಾಮೈದ ನಿಂತ್ಕೊಂಡು ರಸ್ತೆ ಮಾಡಿಸಿದ್ದನ್ನು ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ನೀವುಗಳು ನೋಡಿರ್ತೀರಾ. ಇದೇನಾದ್ರೂ ಕ್ವಾಲಿಟಿ ಚೆಕ್ ಮಾಡದೆ ಏನಾದರೂ ಬಿಲ್ ಆದರೆ ಇದು ಇನ್ನೊಬ್ಬ ಅಧಿಕಾರಿ ತಲೆದಂಡ ಆಗ್ಬೇಕಾಗತ್ತೆ. ಇದೇ ಶಾಸಕರು ಕೂತ್ಕೊಂಡು ಹೇಳ್ತಾರೆ, ತಪ್ಪು ಮಾಡಿದ್ರೆ ಜೈಲಿಗೆ ಹಾಕ್ರಿ, ತಿಹಾರ್ ಜೈಲಿಗೆ ಹಾಕ್ರಿ, ನೇಣಿಗೆ ಹಾಕ್ರಿ ಅಂತ. ನಿಮ್ಮನ್ನು ರಕ್ಷಣೆ ಮಾಡಲ್ಲ, ತಪ್ಪು ಮಾಡಕ್ಕೆ ಹೋಗಬೇಡಿ ಅಂತೇಳಿ ಅಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ದೇನೆ. ನಾನು ಯಾವುದೇ ಅಧಿಕಾರಿಗಳ ವಿರುದ್ಧ ಅಲ್ಲ, ನಾವು ಈ ಭ್ರಷ್ಟ ವ್ಯವಸ್ಥೆ ವಿರುದ್ಧ ಹೋರಾಟ. ಇದನ್ನ ಇಲ್ಲಿಗೆ ನಿಲ್ಲಿಸೋದಿಲ್ಲ. ದಯಮಾಡಿ ಶಾಸಕ ಶಿವಲಿಂಗೇಗೌಡರು ನನ್ನ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕಬೇಕು. ಈ ಎಲ್ಲ ದಾಖಲೆ ನ್ಯಾಯಾಲಯಕ್ಕೆ ನಾನು ಕೊಡ್ತೀನಿ. ನಾನು ಆಡಿರೋ ಪ್ರತಿ ಮಾತಕ್ಕೂ ದಾಖಲೆ ಕೊಡ್ತೀನಿ. ಆ ಅಮಾಯಕ